ಬೆಂಗಳೂರಿನ ಸುಪ್ರಸಿದ್ಧ ಇಂಡಿಯಾ ಸ್ವೀಟ್ ಹೌಸ್ ತನ್ನ 40ನೇ ಶಾಖೆಯನ್ನು ಮಂಗಳೂರಿನಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಾ ಇದೆ. ಈ ಒಂದು ಅದ್ಭುತವಾದ ಸಮಾರಂಭ ಉದ್ಘಾಟನೆಯನ್ನು ಮಾಡೋದಕ್ಕೆ ಯಡಿನೀರು ಮಠದ ಸ್ವಾಮೀಜಿಗಳು ಪೂಜ್ಯರುಗಳು ಬಂದಿದ್ದಾರೆ. ಅವರ ಅಮೃತಹಸ್ತದಿಂದ ಈ ಉದ್ಘಾಟನೆ ಸಮಾರಂಭ ನಡೀತಾರೆ. ಎಲ್ಲ 39 ಶಾಖೆಗಳು ಎಷ್ಟು ವಿಜೃಂಭಣೆಯಿಂದ ವ್ಯವಹಾರವನ್ನು ನಡೆಸ್ತಾ ಇದೆಯೋ ಅದೇ ವಿಜೃಂಭಣೆಯಿಂದ ಮಂಗಳೂರಿನ 40ನೇ ಶಾಖೆ ಕೂಡ ವ್ಯವಹಾರ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಉದ್ಘಾಟನೆಯನ್ನು ಗುರುಗಳು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಎಜೆ ಶೆಟ್ಟರು ಕೂಡ ಬಂದಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕತ್ರಿ ಸ್ಪೈಸರ್ ಪಾಕ್ ಅಂತ ಒಂದು ಇದು ಮಾಡ್ತಾ ಇದ್ದೀವಿ. ಅತಿ ದೊಡ್ಡ ಮೈಸೂರು ಪಾಕ್ ಕೇಕ್ ಇದು 156 kg ಒಂದು ಕೇಕನ್ನು ಮಾಡಿದ್ದಾರೆ. ಮಂಗಳೂರಿನ ಉದ್ಘಾಟನೆ ಸಮಾರಂಭಕ್ಕಾಗಿ ಅಂತಾನೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಮೈಸೂರು ಪಾಕು. ಅನುಮತಿ ಪಡೆದು ಇದರ ರುಚಿಯನ್ನ ಈಗ ನೋಡಿ ಸವಿದು ಹೇಗಿದೆ ಅಂತ ಹೇಳ್ತೇವೆ. ಬಾಯಿಗೆ ಹಾಕೊಂಡ ತಕ್ಷಣ ಫಸ್ಟ್ ಸಿಗೋದೇ ತುಪ್ಪದ ಘಮ. ಒಳ್ಳೆ ತುಪ್ಪ ಬಳಸಿದ್ದಾರೆ. ಕಡಲೆ ಹಿಟ್ಟನ್ನ ತುಂಬ ಚೆನ್ನಾಗಿ ಹುರಿದಿದ್ದಾರೆ. ಕಡಲೆ ಹಿಟ್ಟಿನ ಘಮ ಭಾಳ ಲೈಟಾಗಿ ಬರ್ತಾ ಇದೆ. ಮರಳಾಗಿ ಉದುರುದಾಗಿ ನಾಲಿಗೆಗೆ ಭಾಳ ಹಿತವಾಗಿದೆ. ವಿಶೇಷ ಏನಂದರೆ ಸಾಮಾನ್ಯವಾಗಿ ಮೈಸೂರು ಪಾಕ್ ಮಾಡಿದಾಗ ತುಂಬ ಸಿಹಿ ಪಾಕಲ್ಲಿ ತುಂಬ ಸಿಹಿ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿದೆ, ಬ್ಯಾಲೆನ್ಸ್ ಆಗಿದೆ. ಹಾಗಾಗಿ ತಿನ್ನೋಕ್ಕೆ ಭಾಳ ಹಿತವಾಗಿದೆ, ನೋಡೋಕ್ಕೆ ಹಿತವಾಗಿದೆ, ನಾಸಿಕಕ್ಕೆ ಘಮ ಸಿಗ್ತಾ ಇದೆ ನಮ್ಮ ತುಪ್ಪದ್ದು, ನಾಲಿಗೆಗೆ ರುಚಿ ಸಿಗ್ತಾ ಇದೆ ಕಡಲೆ ಹಿಟ್ಟು, ಮನಸ್ಸಿಗೆ ಖುಷಿ ಸಿಗ್ತಾ ಇದೆ. ಸೊ ಇದು ಇಂಡಿಯಾ ಸ್ವೀಟ್ ಹೌಸ್ನ ಬೊಂಬಾಟ್ ಭೋಜನ.